ವರುಣನ ಮುನಿಸು ಹಾಗೂ ಕಾಡು ಪ್ರಾಣಿಗಳ ಹಾವಳಿಯಿಂದ ಬೆಳೆ ಕಳೆದುಕೊಂಡು ಕಂಗಾಲಾಗಿರುವ ಅನ್ನದಾತರಿಗೆ ಸರ್ಕಾರ ಭರ್ಜರಿ ಸಿಹಿ ಸುದ್ದಿ ನೀಡಿದೆ. 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನೋಂದಣಿ ಈಗಾಗಲೇ ಭರದಿಂದ ಸಾಗಿದ್ದು, ಗ್ರಾಮ ಪಂಚಾಯಿತಿ ಹಾಗೂ ಹೋಬಳಿ ಮಟ್ಟದಲ್ಲಿ ವಿಮೆ ಮಾಡಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಬಾರಿ ರಾಜ್ಯ ರೈತರ ಬಹುದಿನಗಳ ಬೇಡಿಕೆಯಾಗಿದ್ದ ಕಾಡು ಪ್ರಾಣಿಗಳ ದಾಳಿಯಿಂದಾಗುವ ಬೆಳೆ ಹಾನಿ ಹಾಗೂ ಭತ್ತದ ಗದ್ದೆ ಮುಳುಗಡೆಯನ್ನು ವಿಮಾ ವ್ಯಾಪ್ತಿಗೆ ಸೇರಿಸಲಾಗಿದ್ದು, ಇದು ರೈತರಿಗೆ ಅಕ್ಷರಶಃ ಸಂಜೀವಿನಿಯಾಗಲಿದೆ. ಯಾರಿಗೆಲ್ಲ ಈ ವಿಮೆ ಸಿಗುತ್ತದೆ, ಯಾರಿಗೆಲ್ಲ ಸಿಗಲಿದೆ ಈ ವಿಮೆಯ ಲಾಭ ಎಂದು ನೋಡುವುದಾದರೆ, ಬೆಳೆ ಸಾಲ ಪಡೆದವರು ಹಾಗೂ ಸಾಲ ಪಡೆಯದ ರೈತರಿಬ್ಬರೂ ಈ ಯೋಜನೆಯ ಲಾಭ ಪಡೆಯಬಹುದು. ಇದು ಸಂಪೂರ್ಣ ಸ್ವಯಂ ಪ್ರೇರಿತ ಯೋಜನೆಯಾಗಿದ್ದು, ಒಂದು ವೇಳೆ ಬೆಳೆ ಸಾಲ ಪಡೆದ ರೈತರಿಗೆ ಈ ವಿಮೆ ಮಾಡಿಸಲು ಇಷ್ಟವಿಲ್ಲದಿದ್ದರೆ ಬೆಳೆ ನೋಂದಣಿಯ ಅಂತಿಮ ದಿನಾಂಕಕ್ಕೂ 7 ದಿನಗಳ ಮುಂಚಿತವಾಗಿ ತಮ್ಮ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಲಿಖಿತವಾಗಿ ಮುಚ್ಚಳಿಕೆ ಪತ್ರ ನೀಡಬೇಕು. ಇಲ್ಲವಾದರೆ ನಿಮ್ಮ ಸಾಲದ ಮೊತ್ತದಿಂದಲೇ ಸ್ವಯಂಚಾಲಿತವಾಗಿ ವಿಮಾ ಕಂತನ್ನು ಕಡಿತಗೊಳಿಸಲಾಗುತ್ತದೆ. ರೈತರು ತಮ್ಮ ಜಮೀನಿನ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಪ್ರತಿಯೊಂದಿಗೆ ಸಮೀಪದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ1 ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಆದರೆ ನಿಮ್ಮ ಜಮೀನಿನ ಸರ್ವೆ ನಂಬರ್ಗಳು ಕಡ್ಡಾಯವಾಗಿ ಪ್ರೂಫ್ ತಂತ್ರಾಂಶದಲ್ಲಿ ನೋಂದಣಿಯಾಗಿರಬೇಕು. ಹಂಗಂದರೆ FID ಸಂಖ್ಯೆ ಪ್ರತಿಯೊಬ್ಬ ರೈತರು ಹೊಂದಿರಬೇಕು. ಹಾಗೂ ಏನಾದರೂ ತಿದ್ದುಪಡಿಗಳಿದ್ದರೆ ತಕ್ಷಣವೇ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಸರಿಪಡಿಸಿಕೊಳ್ಳುವುದು ಅಗತ್ಯ. ಜೂನ್ 30ರೊಳಗೆ ನೋಂದಣಿ ಕಡ್ಡಾಯ. ಯಾವ ಬೆಳೆಗೆ ಎಷ್ಟು ಪರಿಹಾರ ಮತ್ತು ನೀವು ಕಟ್ಟಬೇಕಾದ ಕಂತು ಎಷ್ಟು ಎಂಬ ಸಂಪೂರ್ಣ ವಿವರವನ್ನು ನಾವು ನೋಡೋಣ. ಜೂನ್ 30ರೊಳಗೆ ನೋಂದಾಯಿಸಿಕೊಳ್ಳಬೇಕಾದ ಮಳೆಯಾಶ್ರಿತ ಹೆಸರು ಬೆಳೆಗೆ ಕೇವಲ 794 ರೂಪಾಯಿ ಕಂತು ಕಟ್ಟಿದರೆ ಬರೋಬ್ಬರಿ 39,700 ರುಗಳ ವಿಮಾ ರಕ್ಷಣೆ ಸಿಗಲಿದೆ. ಅದೇ ರೀತಿ ಜುಲೈ 15ರೊಳಗೆ ನೋಂದಾಯಿಸಿಕೊಳ್ಳಬೇಕಾದ ನೀರಾವರಿ ಆಲೂಗಡ್ಡೆ ಬೆಳೆಗೆ 8,565 ರೂಪಾಯಿ ಕಂತು ಪಾವತಿಸಿದರೆ ಗರಿಷ್ಠ 1,71,300 ರು ವಿಮಾ ಮೊತ್ತ ಲಭ್ಯವಾಗಲಿದೆ. ಹಾಗೆ ಮಳೆಯಾಶ್ರಿತ ಆಲೂಗಡ್ಡೆಗೆ 4,120 ರು ಕಂತಿಗೆ 82,400 ರು ವಿಮಾ ಮೊತ್ತ, ಮಳೆಯಾಶ್ರಿತ ಈರುಳ್ಳಿಗೆ 4,780 ರು ವಿಮಾ ಕಂತು ಪಾವತಿಸಿದರೆ 85,600 ರು ಕವರೇಜ್ ಹಾಗೂ ಟೊಮೆಟೊ ಬೆಳೆಗೆ 8,490 ರು ಪ್ರೀಮಿಯಂಗೆ ಬರೋಬ್ಬರಿ 1,69,800 ರು ವಿಮಾ ಮೊತ್ತ ಸಿಗಲಿದೆ. ಇವುಗಳಿಗೆ ಜುಲೈ ಒಳಗೆ ವಿಮಾ ಕಡ್ಡಾಯ. ಜುಲೈ 31ರೊಳಗೆ ವಿಮೆ ಮಾಡಿಸಬೇಕಾದ ಇವು ಬೆಳೆಗಳ ಪೈಕಿ ಮಳೆಯಾಶ್ರಿತ ಕೆಂಪು. ಇನ್ನು ಮೆಣಸಿನಕಾಯಿಗೆ 4,540 ರು (5% ಕಂತು ಕಟ್ಟಿದರೆ 90,800 ರು ಭರ್ಜರಿ ಪರಿಹಾರ ಸಿಗಲಿದೆ. ಮಳೆಯಾಶ್ರಿತ ಹತ್ತಿ ಬೆಳೆಗೆ ಕೇವಲ 2,985 ರೂಪಾಯಿ ಪ್ರೀಮಿಯಂಗೆ 59,700 ರು ರಕ್ಷಣೆ. ಮಳೆಯಾಶ್ರಿತ ನೆಲಗಡಲೆ ಅಂದರೆ ಶೇಂಗಾಗೆ 1,308 ರು ಕಂತಿಗೆ 65,400 ರು ವಿಮಾ ಮೊತ್ತ ನಿಗದಿಪಡಿಸಲಾಗಿದೆ. ಇದರೊಂದಿಗೆ ಮಳೆಯಾಶ್ರಿತ ಸೂರ್ಯಕಾಂತಿಗೆ 964 ರು ಕಟ್ಟಿದರೆ 48,700 ರು ಪರಿಹಾರ ಹಾಗೂ ಮಳೆಯಾಶ್ರಿತ ಜೋಳಕ್ಕೆ ಕೇವಲ 888 ರೂಪಾಯಿ ಕಂತಿಗೆ 44,400 ರುಗಳ ರಕ್ಷಣೆಯನ್ನು ಒದಗಿಸಲಾಗಿದೆ. ಇನ್ನು ಆಗಸ್ಟ್ 18ರ ಒಳಗೆ ನೋಂದಾಯಿಸಿಕೊಳ್ಳಬೇಕಾದ ನೀರಾವರಿ ಭತ್ತಕ್ಕೆ ಕೇವಲ 2,172 ರೂಪಾಯಿ ಪ್ರೀಮಿಯಂ ಕಟ್ಟಿದರೆ 1,08,600 ರು ವಿಮಾ ಮೊತ್ತ ಪಡೆಯಬಹುದು. ಇನ್ನು ಮಳೆಯಾಶ್ರಿತ ಭತ್ತಕ್ಕೆ 1,512 ರು ಕಂತಿಗೆ 75,600 ರು ಕವರೇಜ್. ಮಳೆಯಾಶ್ರಿತ ಮುಸುಕಿನ ಜೋಳಕ್ಕೆ 1,350 ರೂಪಾಯಿ ಕಟ್ಟಿದರೆ 67,599 ರೂಪಾಯಿ ವಿಮಾ ಮೊತ್ತ ನಿಮಗೆ ಲಭ್ಯವಾಗಲಿದೆ. ಹಾಗೆಯೇ ಮಳೆಯಾಶ್ರಿತ ರಾಗಿ ಬೆಳೆಗೆ 998 ರೂಪಾಯಿ ಕಂತು ಪಾವತಿಸಿದರೆ 49,900 ರು ಪರಿಹಾರ ಹಾಗೂ ಮಳೆಯಾಶ್ರಿತ ಸಾಸಿವೆ ಬೆಳೆಗೆ ಕೇವಲ 602 ರೂಪಾಯಿ ಪ್ರೀಮಿಯಂ ಕಟ್ಟಿದರೆ 30,100 ರುಗಳ ವಿಮಾ ರಕ್ಷಣೆ ಸಿಗಲಿದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು, ಅಂತಿಮ ದಿನಾಂಕದವರೆಗೆ ಕಾಯದೆ ತಕ್ಷಣವೇ ಸಂರಕ್ಷಣೆ.ಕರ್ನಾಟಕ.gov.in ಪೋರ್ಟಲ್ ಮೂಲಕ ಅಥವಾ ನಿಮ್ಮ ಸಮೀಪದ ಕೇಂದ್ರಗಳಲ್ಲಿ ಬೆಳೆ ವಿಮೆ ಮಾಡಿಸಿ, ಪ್ರಕೃತಿ ವಿಕೋಪದ ಆಘಾತದಿಂದ ಪಾರಾಗಿ ಅಂತ ಹೇಳ್ತಾ, ರೈತ ಬಾಂಧವರೇ, ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಇತರರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.